ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಮೈಸೂರು 6 ಲೇನ್ ಪ್ರವೇಶ ನಿಯಂತ್ರಿತ ಎಕ್ಸ್‌ಪ್ರೆಸ್ ವೇಯು ಕರ್ನಾಟಕ ರಾಜ್ಯಕ್ಕೆ ಸೇರಿದೆ. 119 ಕಿಲೋಮೀಟರ್ ಇರುವ ಈ ಎಕ್ಸ್‌ಪ್ರೆಸ್ ವೇಯು ಉದ್ಯಾನ ನಗರಿ ಎಂದೇ ಪ್ರಸಿದ್ಧಿಯಾಗಿರುವ ಬೆಂಗಳೂರು ಹಾಗೂ ಸಾಂಸ್ಕೃತಿಕ ನಗರಿ ಎಂದು ಹೆಸರಾಗಿರುವ ಮೈಸೂರನ್ನು ಸಂಪರ್ಕಿಸುತ್ತದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯ ನಿರ್ಮಾಣ 2019ರಲ್ಲಿ ಶುರುವಾಗಿ 2023ರಲ್ಲಿ ಮುಗಿಯಿತು. ಇದನ್ನು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2023ರಲ್ಲಿ ಉದ್ಘಾಟನೆ ಮಾಡಿದರು. ಸ್ನೇಹಿತರೆ, ಮಾಸ್ಟರ್ ಮೈಂಡ್ ಕನ್ನಡ ಚಾನಲ್ಗೆ ಸ್ವಾಗತ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯ ಕೆಲವು ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋ ಲೈಕ್, ಶೇರ್ ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ನಾವು ಈ ಮುಂಚೆ ಬೆಂಗಳೂರು ಪುಣೆ ಎಕ್ಸ್‌ಪ್ರೆಸ್ ವೇ ಹಾಗೂ ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಹಾಗೂ ಇನ್ನಿತರ ಕರ್ನಾಟಕದ ಮೂಲಸೌಕರ್ಯ ಯೋಜನೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಅದನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಬೆಂಗಳೂರು ಮತ್ತು ಮೈಸೂರು ಕರ್ನಾಟಕದ 2 ಪ್ರಮುಖ ನಗರಗಳು. ಕರ್ನಾಟಕದ ರಾಜಧಾನಿ ಬೆಂಗಳೂರು ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ. ಇದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕೂಡ ಕರೆಯುತ್ತಾರೆ ಮತ್ತು ಮೈಸೂರನ್ನು ಸಾಂಸ್ಕೃತಿಕ ನಗರ ಎಂದು ಕರೆಯುತ್ತಾರೆ. ಮೈಸೂರಿನ ಐತಿಹಾಸಿಕ ದೇವಾಲಯಗಳು ಮತ್ತು ಅರಮನೆಯನ್ನು ನೋಡಲು ಪ್ರಪಂಚದಾದ್ಯಂತ ಜನರು ಬರುತ್ತಾರೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯ ಯೋಜನೆಯಿಂದ ಪ್ರಸ್ತುತವಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಹಾಗೂ ಮೈಸೂರಿನಿಂದ ಬೆಂಗಳೂರಿಗೆ ಕೇವಲ 90 ನಿಮಿಷಗಳಲ್ಲಿ ಸಂಚರಿಸಬಹುದಾಗಿದೆ. ಈ ಮುಂಚೆ 2 ನಗರಗಳಿಗೆ ಸಂಚರಿಸಲು 3 ಗಂಟೆಗಳ ಸಮಯ ಬೇಕಾಗಿತ್ತು. ಈ ಎಕ್ಸ್‌ಪ್ರೆಸ್ ವೇಯ ಬೆಂಗಳೂರಿನ ಮೈಸೂರು ರಸ್ತೆಯ ನೈಸ್ ಟೋಲ್ ಪ್ಲಾಜಾ ಬಳಿ ಶುರುವಾಗಿ ಮೈಸೂರಿನ ಕೊಲಂಬಿಯಾ ಏಷ್ಯಾ ಔಟರ್ ರಿಂಗ್ ರಸ್ತೆ ಬಳಿ ಕೊನೆಗೊಳ್ಳುತ್ತದೆ. ಹೆಚ್ಚುವರಿಯಾಗಿ ಈ ಹೆದ್ದಾರಿಯು ಬೆಂಗಳೂರು ಹಾಗೂ ಮೈಸೂರನ್ನು ಹೊರತುಪಡಿಸಿ ಕೊಡಗು, ಮಂಗಳೂರು ಮತ್ತು ಕೇರಳ ಪ್ರದೇಶಗಳಿಗೂ ಸಂಪರ್ಕಿಸುತ್ತದೆ. ಭಾರತ ಮಾಲಾ ಪರಿಯೋಜನಾ ಅಡಿಯಲ್ಲಿ ಬರುವ ಈ ಬೆಂಗಳೂರು ಮೈಸೂರು 6 ಲೇನ್ ಪ್ರವೇಶ ನಿಯಂತ್ರಿತ ಹೆದ್ದಾರಿಯು ಬೆಂಗಳೂರಿನಿಂದ ಮೈಸೂರಿಗೆ ಮಾತ್ರವಲ್ಲದೆ ಮಧ್ಯ ಬರುವ ಎಲ್ಲ ನಗರಗಳಿಗೂ ಸಂಪರ್ಕ ಕಲ್ಪಿಸುತ್ತದೆ. ರೇಷ್ಮೆ ನಾಡು ರಾಮನಗರ, ಗೊಂಬೆಗಳ ನಾಡು ಚನ್ನಪಟ್ಟಣ, ಸಕ್ಕರೆ ನಾಡು ಮಂಡ್ಯ ಹಾಗೂ ಐತಿಹಾಸಿಕ ನಾಡು ಶ್ರೀರಂಗಪಟ್ಟಣವನ್ನು ಸಂಪರ್ಕಿಸುತ್ತದೆ. ಈ ಎಕ್ಸ್‌ಪ್ರೆಸ್ ವೇಯನ್ನು HAM ಎಂದರೆ ಹೈಬ್ರಿಡ್ ಆನ್ಯುಟಿ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಈ ಎಕ್ಸ್‌ಪ್ರೆಸ್ ವೇಯನ್ನು ನಿರ್ಮಿಸುತ್ತಿದೆ. ಈ ಎಕ್ಸ್‌ಪ್ರೆಸ್ ವೇಯನ್ನು 2 ಪ್ಯಾಕೇಜ್ ಆಗಿ ವಿಂಗಡಣೆ ಮಾಡಲಾಗಿತ್ತು. ಮೊದಲ ಹಂತವು ಬೆಂಗಳೂರಿನಿಂದ ನಿಡಘಟ್ಟಕ್ಕೆ ಸಂಪರ್ಕಿಸುತ್ತದೆ. ಮೊದಲ ಹಂತದಲ್ಲಿ ಒಟ್ಟು 3,900 ಕೋಟಿ ರು ವೆಚ್ಚವಾಗಿತ್ತು. ಇದರಲ್ಲಿ 1,600 ಕೋಟಿ ರುಗಳನ್ನು ಭೂಸ್ವಾಧೀನಕ್ಕೆ ನಿಗದಿಪಡಿಸಲಾಗಿತ್ತು. ಮೊದಲನೇ ಹಂತದ ರಸ್ತೆಯ ಉದ್ದ ಸುಮಾರು 56.2 ಕಿಲೋಮೀಟರ್. ಎರಡನೇ ಹಂತವು ನಿಡಘಟ್ಟದಿಂದ ಮೈಸೂರಿನವರೆಗೆ ಸಂಪರ್ಕಿಸುತ್ತದೆ. ಎರಡನೇ ಹಂತದಲ್ಲಿ ಒಟ್ಟು 3,600 ಕೋಟಿ ವೆಚ್ಚವಾಗಿತ್ತು. ಇದರಲ್ಲಿ 1,200 ಕೋಟಿ ರುಗಳನ್ನು ಭೂಸ್ವಾಧೀನಕ್ಕೆ ನಿಗದಿಪಡಿಸಲಾಗಿತ್ತು. ಎರಡನೇ ಹಂತದ ರಸ್ತೆ ಉದ್ದ ಸುಮಾರು 61.1 ಕಿಲೋಮೀಟರ್. ಈ ಹೆದ್ದಾರಿಯನ್ನು ಒಟ್ಟು 8,479 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ವಾಹನಗಳು 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಹಾಗೆ ಈ ಎಕ್ಸ್‌ಪ್ರೆಸ್ ವೇಯನ್ನು ಡಿಸೈನ್ ಮಾಡಲಾಗಿದೆ. ಒಟ್ಟು 119 ಕಿಲೋಮೀಟರ್ ಉದ್ದದ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಯಲ್ಲಿ ಈ ನಗರಗಳನ್ನು ಬೈಪಾಸ್ ಮೂಲಕ ಸಂಪರ್ಕಿಸಬಹುದು. ಅದರಲ್ಲಿ ಬಿಡದಿಯ ಬಳಿ 7 ಕಿಲೋಮೀಟರ್, ರಾಮನಗರದಿಂದ ಚನ್ನಪಟ್ಟಣಕ್ಕೆ 22 ಕಿಲೋಮೀಟರ್, ಮದ್ದೂರಿನ ಬಳಿ 7 ಕಿಲೋಮೀಟರ್, ಮಂಡ್ಯ ಬಳಿ 10 ಕಿಲೋಮೀಟರ್ ಹಾಗೂ ಶ್ರೀರಂಗಪಟ್ಟಣದ ಬಳಿ 7 ಕಿಲೋಮೀಟರ್ ಬರುತ್ತದೆ. 2 ನಗರಗಳ ನಡುವೆ ಪ್ರಯಾಣಿಸುವ ಪ್ರಯಾಣಿಕರು ಈ ಎಲ್ಲ ಪ್ರಮುಖ ಪಟ್ಟಣಗಳ ಮೇಲೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಈ ಎಕ್ಸ್‌ಪ್ರೆಸ್ ವೇ ಬೆಂಗಳೂರಿನ ನೈಸ್ ರಿಂಗ್ ರಸ್ತೆಯ ಬಳಿ ಪ್ರಾರಂಭವಾಗುವಾಗ 8 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್ ಬರುತ್ತದೆ. ಈ ಹೆದ್ದಾರಿಯು 10 ಲೇನ್ ಎಕ್ಸ್‌ಪ್ರೆಸ್ ವೇ ಆಗಿರುತ್ತದೆ. ತಾಂತ್ರಿಕವಾಗಿ ನೋಡುವುದಾದರೆ 6 ಲೇನ್ ಪ್ರವೇಶ ನಿಯಂತ್ರಿತವಾಗಿದ್ದು 4 ಲೇನ್ಗಳು ಸರ್ವಿಸ್ ರಸ್ತೆಗಳಾಗಿರುತ್ತದೆ. ಇದರಿಂದ ಈ ಎಕ್ಸ್‌ಪ್ರೆಸ್ ವೇಯು ಹಾದು ಹೋಗುವ ದಾರಿಯಲ್ಲಿ ಅಕ್ಕಪಕ್ಕದ ನಗರಗಳು ಈ ಹೆದ್ದಾರಿಯನ್ನು ಸುಲಭವಾಗಿ ಸಂಪರ್ಕಿಸಬಹುದು. 6 ಲೇನ್ ಮುಖ್ಯ ರಸ್ತೆಯ ಮೂಲಕ ಸರಕುಗಳನ್ನು ಸಾಗಿಸುವ ವಾಹನಗಳು ಮತ್ತು 4 ಚಕ್ರದ ವಾಹನಗಳು ಮಾತ್ರ ಹೋಗಬಹುದು. ಎಕ್ಸ್‌ಪ್ರೆಸ್ ವೇಯಲ್ಲಿ ಬೈಕ್ಗಳು ಮತ್ತು 3 ಚಕ್ರದ ವಾಹನಗಳಿಗೆ ಅನುಮತಿ ಇರುವುದಿಲ್ಲ. ಅದಕ್ಕಾಗಿ ಬೈಕ್ ಮತ್ತು ಆಟೋಗಳು ಸಂಚರಿಸಲು 2 ಕಡೆ ಸರ್ವಿಸ್ ರಸ್ತೆಗಳನ್ನು ಕಲ್ಪಿಸಲಾಗಿದೆ.
ಒಟ್ಟು 119 ಕಿಲೋಮೀಟರ್ ಉದ್ದದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯು 92 ಅಂಡರ್ ಪಾಸ್ಗಳು, 54 ಓವರ್ ಪಾಸ್ಗಳು, 4 ರೈಲ್ವೆ ಓವರ್ ಬ್ರಿಡ್ಜ್ಗಳು, 10 ಮೇಜರ್ ಬ್ರಿಡ್ಜ್ಗಳು, 44 ಮೈನರ್ ಬ್ರಿಡ್ಜ್ಗಳು, 4 ಅನಿಮಲ್ ಓವರ್ ಪಾಸ್ಗಳನ್ನು ಒಳಗೊಂಡಿರುತ್ತದೆ. ಈ ಎಕ್ಸ್ಪ್ರೆಸ್ ವೇಯಲ್ಲಿ ಮೈನ್ ಟೋಲ್ ಪ್ಲಾಜಾಗಳು, ರ್ಯಾಂಪ್ ಟೈಪ್ ಟೋಲ್ ಪ್ಲಾಜಾಗಳು, CCTV ಕ್ಯಾಮೆರಾಗಳು, ಎಮರ್ಜೆನ್ಸಿ ಕಾಲಿಂಗ್ ಬೂತ್ಗಳು, ಫ್ಯೂಯಲ್ ಸ್ಟೇಷನ್ಗಳು ನಿರ್ಮಾಣಗೊಳ್ಳಲಿದೆ. ಇನ್ನು ಬೆಂಗಳೂರು ಮೈಸೂರು ಹೆದ್ದಾರಿ ಪ್ರಾಜೆಕ್ಟ್ ಟೈಮ್ ಲೈನ್ ನೋಡೋದಾದರೆ ಮಾರ್ಚ್ 2018ರಂದು ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡಲಾಯಿತು. ಏಪ್ರಿಲ್ 2018ರಂದು ಭೋಪಾಲ್ ಮೂಲದ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ಗೆ ಬೆಂಗಳೂರಿನಿಂದ ನಿಡಘಟ್ಟ ನಿರ್ಮಾಣ ಮಾಡಲು ಗುತ್ತಿಗೆ ನೀಡಲಾಗಿತ್ತು. 2019ರಲ್ಲಿ ಎರಡನೇ ಹಂತ ನಿಡಘಟ್ಟದಿಂದ ಮೈಸೂರಿನವರೆಗಿನ ನಿರ್ಮಾಣ ಕೆಲಸ ಪ್ರಾರಂಭವಾಯಿತು. ಡಿಸೆಂಬರ್ 2021ರಂದು ಒಂದನೇ ಹಂತದ ಕೆಲಸವು 83% ವರೆಗೆ ಪೂರ್ಣಗೊಂಡಿತ್ತು ಮತ್ತು ಎರಡನೇ ಹಂತದ ಕೆಲಸ 73% ವರೆಗೆ ಪೂರ್ಣಗೊಂಡಿತು. 12 ಮಾರ್ಚ್ 2023ರಂದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಈ ಎಕ್ಸ್ಪ್ರೆಸ್ ವೇಯನ್ನು ಉದ್ಘಾಟಿಸಿದರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಯೋಜನೆಯ ಪ್ರಮುಖ ಪ್ರಯೋಜನಗಳನ್ನು ನೋಡೋದಾದರೆ ಬೆಂಗಳೂರಿನಿಂದ ಮೈಸೂರು ದೂರವನ್ನು 3 ಗಂಟೆಗಳ ಬದಲಿಗೆ 90 ನಿಮಿಷಗಳಲ್ಲಿ ತಲುಪಬಹುದು. 59 ಫ್ಲೈಓವರ್ಗಳು ಮತ್ತು ಅಂಡರ್ ಪಾಸ್ಗಳ ನಿರ್ಮಾಣವು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರಸ್ತೆ ಸುರಕ್ಷತೆಯನ್ನು ಒದಗಿಸುತ್ತದೆ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ. ಹೂಡಿಕೆದಾರರನ್ನು ಈ 2 ನಗರಗಳತ್ತ ಸೆಳೆಯಲಿದೆ. ನಗರದ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ. ರಿಯಲ್ ಎಸ್ಟೇಟ್ಗೆ ಲಾಭದಾಯಕವಾಗುತ್ತದೆ. ಇದಿಷ್ಟು ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸಂಪೂರ್ಣ ವಿವರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.